ಕರ್ತನಲ್ಲಿ ಪ್ರೀತಿಯ ಆಸೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆಯ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಅಮೋಘ ಚರಿತ್ರೆಯ ಎರಡನೇ ಭಾಗವಾಗಿ ನಾವು ಈಗ ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ದೇವರ ರಾಜ್ಯದ ಕುರಿತಾಗಿ ನಾವು ತಿಳ್ಕೊಂಡೆವು. ಇವತ್ತು ಪುನಃ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ನಾವು ಅಮೋಘ ಚರಿತ್ರೆ ಭಾಗ 2 ಅಂತ ಹೇಳ್ಬೋದು. ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಂತರ ಆತನು ಮಾಡಿರುವಂಥ ಅನೇಕ ಸಾಮ್ಯಗಳ ಕುರಿತಾಗಿ ನೀವು ಹೇಳಿದ್ದೀರಾ, ಅದು ಕಲಿತಾ ಇದ್ದೇವೆ. ಅದು ಕಳೆದ ಸಂಚಿಕೆಯಲ್ಲಿ ನಾವು ಪರಲೋಕ ರಾಜ್ಯದ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ನಮಗೆ ವೀಕ್ಷಕರಿಗೆ ಹೇಳಿದ್ದೀರಾ. ಇವತ್ತು ಸಾಮ್ಯದ ಬಗ್ಗೆ ನಾವು ಕಲಿಯೋದಕ್ಕೆ ಹೋಗೋದಾದರೆ, ಅಷ್ಟೇ ಸಾಮ್ಯದ ವಿಶೇಷತೆ, ಸಾಮ್ಯದ ಬಗ್ಗೆ, ಸಾಮ್ಯದ ಅರ್ಥ. ಇವತ್ತು ಬಹಳಷ್ಟು ಜನರು ಅಂದರೆ ಕ್ರೈಸ್ತರಾದರೂ ಸಾಮ್ಯದ ಬಗ್ಗೆ ಅಂದರೆ ಅದು ಕಥೆಯ ರೀತಿಯಲ್ಲಿ ನೋಡ್ತಿರ್ತಾರೆ. ಸಾಮ್ಯ ಅಂದರೆ ಏನು ಎಂಬುದಾಗಿ ನಮಗೆ ಹೇಳ್ಬೋದಾ ವೀಕ್ಷಕರಿಗೆ? ಖಂಡಿತ. ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಯೇಸು ಕ್ರಿಸ್ತನ ಬೋಧನೆಯನ್ನು ಆರಂಭಿಸಿದೆವು. ಹೌದು. ಅದರಲ್ಲಿ ಮುಖ್ಯವಾಗಿ ಪರಲೋಕ ರಾಜ್ಯದ ಬೋಧನೆಗಳು. ಅದರಲ್ಲಿ ಯೇಸು ಸ್ವಾಮಿ ಹೆಚ್ಚು ಬೋಧನೆ ಮಾಡಿದ್ದು ಸಾಮ್ಯದ ರೂಪದಲ್ಲಿ, ಸಾಮ್ಯಗಳನ್ನು ಹೇಳುತ್ತಾ ಪರಲೋಕ ರಾಜ್ಯ ಏನು ಅಂತ ತನ್ನ ಶ್ರೋತೃಗಳಿಗೆ ಆತನು ವಿವರಿಸಿದ್ದಾನೆ. ಪರಲೋಕ ರಾಜ್ಯ ಏನು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಇವತ್ತು ಪರಲೋಕ ರಾಜ್ಯ ದೇವರ ಸಭೆ, ನಾವು ಪರಲೋಕ ರಾಜ್ಯದ ಭಾಗವಾಗಿದ್ದೇವೆ. ಪರಲೋಕ ರಾಜ್ಯದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದೇ ಸಾಮ್ಯಗಳ ಮೂಲಕ ಯೇಸು ಸ್ವಾಮಿ ವಿವರಿಸುವಂಥದ್ದು. ಓಕೆ. ಸಾಮ್ಯ ಎಂಬುದಕ್ಕೆ ನಾವು ಪ್ಯಾರಬಲ್ ಎಂಬುದಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತೇವೆ. ಪ್ಯಾರಬೆಲೋ ಎಂಬಂತಹ ಒಂದು ಗ್ರೀಕ್ ಶಬ್ದದಿಂದಲೇ ಪ್ಯಾರಬಲ್ ಎಂಬಂತಹ ಇಂಗ್ಲೀಷ್ ಶಬ್ದ ಉಂಟಾಗಿರುವಂಥದ್ದು. ನಾವು ಅದನ್ನು ಕನ್ನಡದಲ್ಲಿ ದೃಷ್ಟಾಂತ, ಸಾಮ್ಯ, ನೀತಿಕತೆ, ನೈತಿಕ ಅಥವಾ ಆಧ್ಯಾತ್ಮಿಕ ಸಂದರ್ಭಗಳನ್ನು ದೃಷ್ಟಾಂತದಿಂದ ನಿರೂಪಿಸುವಂತಹ ಕತೆ ಎಂತೆಲ್ಲ ಅದಕ್ಕೆ ಡಿಕ್ಷನರಿ ಮೀನಿಂಗ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ಬೇರೊಂದು ಅರ್ಥವನ್ನು ಸೂಚಿಸುವ ಕತೆ ಅಥವಾ ನಿರೂಪಣೆ ಎಂಬುದಾಗಿ ಎಲ್ಲ ನಾವು ಸಾಮ್ಯಕ್ಕೆ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ. ಅಂದರೆ ಕಲಿಯುವ ಸೌಕರ್ಯಕ್ಕಾಗಿ ಪರಸ್ಪರ ಒಂದನ್ನು ಇನ್ನೊಂದಕ್ಕೆ ಹೋಲಿಸಿ ಹೇಳುವುದನ್ನು ನಾವು ಸಾಮ್ಯ ಅಂತ ಹೇಳ್ತೇವೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಎರ್ಥ್ಲಿ ಸ್ಟೋರೀಸ್ ವಿತ್ ದ ಹೆವನ್ಲಿ ಮೀನಿಂಗ್ಸ್ ಅಂತೇಳಿ. ಅಂದರೆ ಭೂಮಿಯ ಕಥೆಗಳನ್ನು ನಾವು ಪರಲೋಕದ ಅರ್ಥವಾಗಿ ನಾವು ಕಲಿಯುವಂಥದ್ದು ಎಂಬುದಾಗಿ. ಅಂದರೆ ಕಥೆಗಳೆಲ್ಲ ಸ್ವಾಮಿ ಹೇಳಿದ್ದೆಲ್ಲ ಭೂಮಿ ಇದೆ, ಪರಲೋಕದ ಏನು ಹೇಳಿಲ್ಲ. ಇಲ್ಲಿರುವಂತಹ ಸಂಗತಿಗಳನ್ನೇ, ಆದರೆ ಅದಕ್ಕೆ ಪರಲೋಕದ ಅರ್ಥ ಸ್ವಾಮಿ ಕೊಡ್ತಾ ಇದ್ದಾನೆ. ಅಷ್ಟೇ. ನೀವು ಹೇಳಿದಾಗೆ ಒಂದು ಯೇಸು ಸ್ವಾಮಿ ಒಂದು ಕಥೆಯ ರೂಪದಲ್ಲಿ, ಅಂದರೆ ಇದೊಂದು ಕೇವಲ ಕಥೆಯೇ ಅಷ್ಟೇ? ಇಲ್ಲ, ಖಂಡಿತ ಅಲ್ಲ. ಅಂದರೆ ನಾನು ಕೇಳುವ ಪ್ರಶ್ನೆ ಯಾಕಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಕತೆ ಹೇಳುವಾಗ ಸಾಮ್ಯವನ್ನು ಹೆಚ್ಚಾಗಿ ಎಲ್ಲರಿಗೂ ಸಂಡೇ ಸ್ಕೂಲಲ್ಲಿ ಹೇಳ್ಕೊಳ್ತಾರೆ. ಸೊ ಅದು ಮಕ್ಕಳಿಗೆ ಸುಲಭ ಹೋಗ್ತದೆ. ಅಂದರೆ ಕಥೆಯ ಹಾಗೆ ಅದು ಮನಸ್ಸಿನಲ್ಲಿ ಅಚ್ಚು ಬಿದ್ದುಬಿಡ್ತದೆ. ಅದು ಕೇವಲ ಕಥೆಯಾಗಿರ್ತದಾ ಅಥವಾ ಅದರ ಮುಂದೆ ಏನಾದರೂ ಇದೆಯಾ? ಖಂಡಿತ. ಯೇಸು ಸ್ವಾಮಿ ಹೇಳಿದ್ದೆಲ್ಲ ಸಾಮ್ಯ ರೂಪದಲ್ಲಿ, ಅಂದರೆ ಒಂದು ನಿರೂಪಣೆ ಮಾಡಿಕೊಂಡು ಒಂದು ನೀತಿ ಕಥೆ ರೀತಿಯಲ್ಲಿ ಸ್ವಾಮಿ ಹೇಳಿದ್ವಿ. ಯಾಕಂದರೆ ತನ್ನ ಮುಂದೆ ಇದ್ದಂತಹ ಆಡಿಯನ್ಸ್ ಬಹಳ ಎಜುಕೇಟೆಡ್ ಆಗಿರಲಿಲ್ಲ, ಬಹಳ ವಿದ್ಯಾವಂತರಾಗಿರಲಿಲ್ಲ. ಯೇಸು ಕ್ರಿಸ್ತನು ಜಾಸ್ತಿ ಒಡನಾಡಿದ್ದು ಸಮಾಜದಲ್ಲಿ ಕೆಳಮಟ್ಟದ ವರ್ಗದೊಂದಿಗೆ. ಅದರಿಂದ ಅವರಿಗೆ ಪರಲೋಕ ರಾಜ್ಯದ ಸಂಗತಿಯಲ್ಲ, ಯೇಸು ಸ್ವಾಮಿಯ ಆ ಒಂದು ಮಾತುಗಳಲ್ಲಿ ಹೇಳಿದರೆ ಅದು ಗ್ರಹಿಸಿಕೊಳ್ಳುವಷ್ಟು ಜನ ಇಲ್ಲ. ಆದ್ದರಿಂದ ಅವರಿಗೆ ಅರ್ಥ ಆಗುವ ಹಾಗೆ ತನ್ನ ಮಾತುಗಳನ್ನು ಸರಳೀಕರಿಸುವುದಕ್ಕೋಸ್ಕರ ಸ್ವಾಮಿ ಒಂದು ಕಥಾರೂಪವನ್ನು, ಸಾಮ್ಯ ರೂಪವನ್ನು ಸ್ವಾಮಿ ಉಪಯೋಗಿಸ್ತಾ ಇದ್ದಾನೆ. ಆದರೆ ಅದು ಕೇವಲ ಕಥೆಗಳಲ್ಲ, ಅದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಈ ಸಾಮ್ಯಗಳನ್ನು ಕಲಿಯುವಾಗ ಸಾಮ್ಯಗಳನ್ನು 3 ಭಾಗ ಮಾಡಿ ನಾವು ಕಲಿಬೋದು, ಆವಾಗಲೇ ಅದು ಅರ್ಥ ಆಗುವಂಥದ್ದು. ಅಂದರೆ ಅದಕ್ಕೆ 3 ಭಾಗವಿದೆ. ಒಂದನೇದಾಗಿ ಒಂದು ಹಿನ್ನೆಲೆ, ನಾವು ಆ ಸಾಮ್ಯದ ಹಿನ್ನೆಲೆ ಕಲಿಬೇಕು. ಒಂದು ಹಿನ್ನೆಲೆಯಲ್ಲಿ ನಿಂತು ಸ್ವಾಮಿ ಅದನ್ನು ಹೇಳುವಂಥದ್ದು. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸಾಮ್ಯವನ್ನು ಮಾತಾಡುವಾಗ ಅದರ ಹಿನ್ನೆಲೆ ನಾವು ನೋಡಬೇಕು. ಅಂದರೆ ಯಾವ ಹಿನ್ನೆಲೆಯಲ್ಲಿ ಸ್ವಾಮಿ ಮಾತನಾಡಿದನು ಅದಕ್ಕೆ ಆ ಕಾಂಟೆಸ್ಟಿಗೆ ಹೊಂದಾಣಿಕೊಂಡು ಸ್ವಾಮಿ ಅದನ್ನು ತಿದ್ದುವುದಕ್ಕೋ ಅಥವಾ ಅದನ್ನು ವಿವರಿಸುವುದಕ್ಕೋ ಒಂದು ಸಾಮ್ಯ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಸಾಮ್ಯ ನಾವು ಕಾಂಟೆಸ್ಟ್ನಲ್ಲಿ ಕಲಿಬೇಕು, ಅದರ ಹಿನ್ನೆಲೆ ಕಲಿಬೇಕು. ಎರಡನೇದಾಗಿ ಒಂದು ಎಥಿಕ್ಸ್ ಇದೆ, ಒಂದು ನೀತಿಶಾಸ್ತ್ರ ಅದಕ್ಕಿದೆ. ಏನಂತಂದರೆ ಆ ಸಾಮ್ಯದಲ್ಲಿ ಒಂದು ನೀತಿ ಇದೆ. ಎರಡನೇದು
ಅದರಲ್ಲಿ ಒಂದು ಥಿಯಾಲಜಿ, ಒಂದು ದೈವಜ್ಞಾನ ಶಾಸ್ತ್ರ ಇದೆ ಅದರಲ್ಲಿ. ಅಂದರೆ ಸರ್ಕಮ್ಸ್ಟಾನ್ಸಸ್, ಎಥಿಕ್ಸ್ ಆ್ಯಂಡ್ ಥಿಯಾಲಜಿ, ಅಂದರೆ ಹಿನ್ನೆಲೆ, ಏನು ನೀತಿ ಮತ್ತು ದೈವಶಾಸ್ತ್ರ, ಈ ಮೂರು ಆ ಸಾಮ್ಯದಲ್ಲಿ ಇದೆ. ಯಾವ ಸಾಮ್ಯ ನಾವು ತೆಗೆದು ಕಲ್ತರೂ. ಆದ್ದರಿಂದ ಇದು ಕೇವಲ ಒಂದು ಕಥೆ ಅಂತ ನಮಗೆ ಹೇಳೋಕ್ಕೆ ಆಗುವಂಥದ್ದಲ್ಲ. ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲ ಸಾಮ್ಯದಲ್ಲೂ ಒಂದು ಸರ್ಕಮ್ಸ್ಟಾನ್ಸಸ್, ಒಂದು ಹಿನ್ನೆಲೆ ಇದೆ. ಅದಕ್ಕೆ ನಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಪೇಪರ್ ಓದ್ತಾರಂತ. ಪೇಪರ್ನಲ್ಲಿ ರಾಜಕೀಯವಾಗಿ ಪೊಲಿಟಿಕ್ಸ್ ಏನು ಕಾರ್ಟೂನ್ಸ್ ಇರ್ತವೆ, ಪೊಲಿಟಿಕ್ಸ್ ಕಾರ್ಟೂನ್ಸ್ ಅಂತ ಕರೀತಾರೆ. ಅದಕ್ಕೆ ರಾಜಕೀಯ ವ್ಯಂಗ್ಯಚಿತ್ರ ಅಂತ ನಾವು ಕರೀತೇವೆ ಅಲ್ವಾ. ಏನೋ ಒಂದು ಬರೆದು ಬಿಟ್ಟು ಅದರಲ್ಲಿ ಒಂದು ಕ್ಯಾಪ್ಷನ್ ಕೊಟ್ಟಿರ್ತಾರೆ. ರಾಜಕೀಯ ಏನು ಗೊತ್ತಿಲ್ಲದವನಿಗೆ ಆ ವ್ಯಂಗ್ಯಚಿತ್ರ ನೋಡಿದರೆ, ಕಾರ್ಟೂನ್ ನೋಡಿ ಏನಾದ್ರು ಅರ್ಥ ಆಗ್ತದ? ಇಲ್ಲ. ರಾಜಕೀಯ ಚೆನ್ನಾಗಿ ಗೊತ್ತಿರುವವನಿಗೆ ನಿನ್ನೆ ಘಟನೆಯನ್ನು ಇವತ್ತು ಏನು ಮಾಡ್ತಾರೆ, ವ್ಯಂಗ್ಯಚಿತ್ರವಾಗಿ ಬರೆದಿರ್ತಾರೆ. ನಿನ್ನೆದು ಹಿನ್ನೆಲೆ ಗೊತ್ತಿದ್ದವನಿಗೆ ಇದು ನೋಡುವಾಗಲೇ ಗೊತ್ತಾಗ್ತದೆ, ಇದು ಇಂತಹ ರಾಜಕೀಯ ವ್ಯಕ್ತಿಯ ಚಿತ್ರ, ಇದು ಅವನಿಗೆ ನೋಟ್ ಮಾಡಿ ಇದನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಅಲ್ವಾ. ಅಂದರೆ ಆ ರಾಜಕೀಯ ಹಿನ್ನೆಲೆ ಗೊತ್ತಿರುವವನಿಗೆ ವ್ಯಂಗ್ಯಚಿತ್ರ ನೋಡುವಾಗಲೇ ಗೊತ್ತಾಗ್ತದೆ. ಅದೇ ರೀತಿ ನಾವು ಸಾಮ್ಯ ಕಲಿಯುವಾಗ ಸರ್ಕಮ್ಸ್ಟಾನ್ಸಸ್ ಅದರ ಹಿನ್ನೆಲೆ ನಾವು ಕಲಿಬೇಕು. ಆ ಹಿನ್ನೆಲೆ ಗೊತ್ತಿದ್ದವನಿಗೆ ಮಾತ್ರವೇ ಇದೇನು ಅಂತ ಅರ್ಥ ಆಗುವಂಥದ್ದು, ಅಲ್ಲದೆ ಸುಮ್ಮನೆ ನಾವು ಸಾಮ್ಯ ಓದಿದರೆ ಅದು ಅರ್ಥ ಆಗುವಂಥದ್ದು. ಅದರಿಂದ ಒಂದನೇದಾಗಿ ಸಾಮ್ಯಕ್ಕೆ ಏನಿದೆ, ಒಂದು ಹಿನ್ನೆಲೆ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಾನು ಹೇಳಿದ ಹಾಗೆ ಅಂದಿನ ರಾಜಕೀಯ, ಧಾರ್ಮಿಕ, ಚಾರಿತ್ರಿಕ, ಸಾಮೂಹಿಕ ಸನ್ನಿವೇಶಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಸ್ವಾಮಿ ಯಾವ ಉದ್ದೇಶಕ್ಕೆ, ಯಾರನ್ನು ಉದ್ದೇಶಿಸಿ, ಅದರಿಂದ ಏನನ್ನು ತನ್ನ ಕೇಳುಗರು ಗ್ರಹಿಸಬೇಕೆಂಬುದಾಗಿ ಸ್ವಾಮಿ ಬಯಸಿದನು ಎಂಬುದು ನಮಗೆ ಅರ್ಥ ಆಗುವಂಥದ್ದು. ಅಂದರೆ ನಾವು ಕಲಿಯುವಾಗ ಆವ ಕಾಲಘಟ್ಟದಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂದರೆ ಆ ಸನ್ನಿವೇಶ ನಾವು ಕಲಿಬೇಕು. ನಾನು ಆಗ ಹೇಳಿದ ಹಾಗೆ ಇಂದಿನ ರಾಜಕೀಯ ಗೊತ್ತಿದ್ರೆ ಮಾತ್ರವೇ ಇವತ್ತಿನ ಕಾರ್ಟೂನ್ ನಮಗೆ ಅರ್ಥ ಆಗುವಂಥದ್ದು. ಅದೇ ರೀತಿ ಅಂದಿನ ಸನ್ನಿವೇಶ ನಮಗೆ ಗೊತ್ತಿಲ್ಲದೆ ನಾವು ಸಾಮ್ಯವನ್ನು ವಿವರಿಸಲಿಕ್ಕೆ ಹೋದರೆ ಅದು ಬಹಳ ಅರ್ಥ ವ್ಯತ್ಯಾಸ ಬರುತ್ತದೆ. ಅದರಿಂದ ಒಂದನೇದಾಗಿ ಇದಕ್ಕೆ ಒಂದು ಹಿನ್ನೆಲೆ ಇದೆ. ಎರಡನೇದು ಒಂದು ಎಥಿಕ್ಸ್, ಒಂದು ಧಾರ್ಮಿಕತೆ ಬಗ್ಗೆ ನಾನು ಹೇಳಿದೆ. ಧಾರ್ಮಿಕತೆ ಅಂತ ಹೇಳಿದರೆ ಎಲ್ಲ ಸಾಮ್ಯದಲ್ಲೂ ಒಂದು ಧಾರ್ಮಿಕತೆ ಇದೆ. ಕೆಲವೊಮ್ಮೆ ನಮಗೆ ಸಾಮ್ಯ ಕಲಿಯುವಾಗ ಪ್ರಶ್ನೆ ಬರ್ತದೆ, ಧಾರ್ಮಿಕವಾಗಿ ಏನು ನೀತಿಯಾಗಿ ಸ್ವಲ್ಪ ವಿಷಯಗಳು ನಮಗೆ ಸಂಶಯ ಬರ್ತದೆ. ಅಂದರೆ ಯೇಸುಸ್ವಾಮಿ ಹೇಳಿದಂಥ ಒಂದು ಸಾಮ್ಯ, ಒಬ್ಬ ಕುರುಬನಿಗೆ 100 ಕುರಿಗಳಿದ್ದಾಗಿ 99 ಬಿಟ್ಟು ಒಂದು ಕುರಿಯ ಹಿಂದಕ್ಕೆ ಹೋಗುವಂಥ ಕುರುಬನ ಕತೆ ನಮಗೆ ಗೊತ್ತು ಅಲ್ವಾ. ಲೂಕನ ಸುವಾರ್ತೆ 15ನೇ ಅಧ್ಯಾಯದ ಪ್ರಾರಂಭದ ವಾಕ್ಯಗಳಲ್ಲಿದೆ. ಅಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ, ಏನಂತ ಅಂದರೆ ಈ 99 ಕುರಿಗಿಂತ ದೊಡ್ಡದ ಒಂದು ಕುರಿ ಅಂತ, ಹೌದಲ್ವಾ. ಈಗ 99 ಬಿಟ್ಟು ಒಂದು ಕುರಿ ಬಳಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಏನು ಎಥಿಕ್ಸ್ ಏನು ಅಂತ ನಮಗೆ ಅರ್ಥ ಆಗಲ್ಲ ಅಲ್ವಾ. ಯಾಕಂದರೆ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, 99ಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. 99 ಬಿಟ್ಟು ಒಂದರ ಹಿಂದೆ ಹೋಯಿತು ಅಂತ ಅಲ್ಲ, ಆಗ ಅದರ ಲಾಜಿಕ್ ನಮಗೆ ಅರ್ಥ ಆಗಲ್ಲ. ಇನ್ನೊಂದು ಸಾಮ್ಯ, ಧನಿಕನಾದಂಥ ಒಬ್ಬ ಶ್ರೀಮಂತನ ಕತೆ. ಅವನು ಆ ವರ್ಷ ಬಿತ್ತಿದಾಗ ಅವನಿಗೆ ಭಾಳಷ್ಟು ಬೆಳೆ ಆಯಿತು. ಅವನು ಹೇಳ್ತಾ ಇದ್ದಾನೆ, ನನ್ನ ಆತ್ಮವೇ ತಿಂದು ಕುಡಿ ಆನಂದಿಸು, ಬೇಕಾದಷ್ಟು ನಾನು ಏನು ಮಾಡಿದ್ದೇನೆ, ಶೇಖರಿಸಿ ಇಟ್ಟಿದ್ದೇನೆ ಎಂಬುದಾಗಿ ಅಲ್ವಾ. ಇಲ್ಲಿ ಅವನು ಸ್ವಂತ ಕೈಯಿಂದ ಸಂಪಾದನೆ ಮಾಡಿದ್ದು, ಅವನೇನು ಕದ್ಕೊಂಡು ಬಂದದಲ್ಲ ಅಲ್ವಾ. ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅವನ ಕಣದಲ್ಲಿ ಸೇಕರಿಸಿ, ಅದರಲ್ಲಿ ಏನಾದ್ರು ತಪ್ಪಿದೆಯಾ? ಇಲ್ಲ. ಅವನು ಸಂಪಾದಿಸಿ ಅವನು ತಿನ್ನೋದಕ್ಕೆ ಏನಾದ್ರು ತಪ್ಪಿದೆಯಾ? ಇಲ್ಲ, ಹೌದಲ್ವಾ. ಅವನೀಗ ಕದ್ದುಕೊಂಡು ಅಥವಾ ಯಾರ್ದಾದ್ರೂ ಅನ್ಯಾಯ ಮಾಡಿದರೆ, ಈಗ ಜಕಾಯನ ಹಾಗೆ ಅಥವಾ ಮತ್ತಾಯನ ಹಾಗೆ ಸುಂಕ ವಸೂಲು ಮಾಡಿ ಅಲ್ಲಿಂದ ಸ್ವಲ್ಪ ಕದ್ದುಕೊಂಡು ಮಾಡಿದಾದರೆ ನಮಗೆ ಹೇಳ್ಬೋದಿತ್ತು. ಈಗ ನಾವು ಸಾಮ್ಯವನ್ನು ವಿಶ್ಲೇಷಣೆ ಮಾಡುವಾಗ ಅದರಲ್ಲಿ ಒಂದು ಧಾರ್ಮಿಕತೆಯ ಸಂಶಯ ನಮಗೆ ಬರ್ತದೆ, ಪ್ರಶ್ನೆ ನಮಗೆ ಬರ್ತದೆ ಅಲ್ವಾ. ಇನ್ನು ನಾವು ಒಳ್ಳೆಯ ಸಮರ್ಯದವನ ಒಂದು ಸಾಮ್ಯ ನೋಡ್ತೇವೆ. ಆ ಸಾಮ್ಯದಲ್ಲೂ ಈ ಯಹೂದ್ಯನು ಈ ರೀತಿ ಆಗಿರುವಂಥದ್ದು ಯಾವುದು, ಕಳ್ಳರ ಕೈಗೆ ಸಿಕ್ಕಿ ಅವನೇನಾಗಿದ್ದಾನೆ, ಅರ್ಧ ಪ್ರಾಣನಾಗಿ ಬಿದ್ದಿದ್ದಾನೆ. ಆವಾಗ ಲೇವಿ ಬಂದ, ಯಾಜಕ ಬಂದ, ಗಮನಿಸಿದ ಕೊನೆಗೆ ಒಬ್ಬ ಸಮರ್ಯದವನು ಬಂದು ಏನು ಮಾಡ್ತಾ ಇದ್ದಾನೆ, ಉಪಚಾರ ಮಾಡ್ತಿರುವುದಾಗಿ ನಾವು ನೋಡ್ತೇವೆ. ಇಲ್ಲಿ ಉನ್ನತ ಜಾತಿಯವನಾದಂಥ ಯಹೂದ್ಯನಿಗೆ, ಅಂದರೆ ಯಹೂದ್ಯರ ಮನಸ್ಸಿನಲ್ಲಿ ಸ್ವಲ್ಪ ಕೀಳು ಮಟ್ಟದಲ್ಲಿ ಇರ್ತಕ್ಕಂಥ ಸಮರ್ಯನು ಹೆಲ್ಪ್ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಅಲ್ಲಿ ಒಂದು ಧಾರ್ಮಿಕತೆ ಪ್ರಶ್ನೆ ಬರ್ತದೆ ಅಲ್ವಾ. ನೋಡ್ರಿ, ಈ ಯೇಸುಸ್ವಾಮಿ ಈ ಎಲ್ಲ ಸಂದರ್ಭಗಳಲ್ಲಿ
ಧಾರ್ಮಿಕತೆಯ ಕೆಲವು ಪ್ರಶ್ನೆಯನ್ನು ನಮ್ಮಲ್ಲಿ ಹಾಕ್ತಾ ಇದ್ದಾನೆ ಅಲ್ವಾ. ಇಲ್ಲಿ ಯೇಸು ತಿಳಿಸಲು ಬಯಸುವಂಥ ಕೇಂದ್ರ ವಿಷಯ ಆಧಾರ ಮಾಡಿಟ್ಟುಕೊಂಡು ಮಾತ್ರವೇ ನಾವು ಇದರ ನೈತಿಕತೆಯನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ. ಇಂತಹ ಪ್ರಶ್ನೆ ಕೇಳಿದರೆ ಅದಕ್ಕೆ ಆನ್ಸರ್ ಇಲ್ಲ ಅಲ್ವಾ. ಯೇಸು ಸ್ವಾಮಿ ಇಲ್ಲಿ ಅಲ್ಲಿಂದ ಏನು ಮೋರಲ್ ನಮಗೆ ಕಲಿಸಲಿಕ್ಕೆ ಬಯಸ್ತಾ ಇದ್ದಾನೆ, ಏನು ನೈತಿಕತೆಯನ್ನು ನಮಗೆ ತಿಳಿಸ್ಲಿಕ್ಕೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲದೆ ಇಂತಹ ಪ್ರಶ್ನೆಗಳ ಬಳಿಗೆ ಹೋದರೆ ಅದಕ್ಕೆ ನಮಗೆ ಆನ್ಸರ್ ಸಿಗುವಂಥದ್ದಲ್ಲ. ಇನ್ನು ಮೂರನೇದಾಗಿ ನಾನು ಹೇಳಿದ ಪ್ರಕಾರ ಇದಕ್ಕೊಂದು ಥಿಯಾಲಜಿ, ಇದಕ್ಕೊಂದು ದೇವಜ್ಞಾನ ಶಾಸ್ತ್ರ ಇದೆ. ಪ್ರತಿ ಸಾಮ್ಯಕ್ಕೆ, ಪ್ರತಿ ಸಾಮ್ಯದಲ್ಲಿ ದೇವರು ಮತ್ತು ದೇವರ ರಾಜ್ಯ, ಅದರ ಸ್ವಭಾವ, ಅದರ ಸವಿಶೇಷತೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ಪ್ರತಿ ಸಾಮ್ಯಗಳಲ್ಲಿ. ಯೇಸು ಕ್ರಿಸ್ತನು ಪ್ರತಿ ಸಾಮ್ಯಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತನ್ನನ್ನು ತಾನು ಅಲ್ಲಿ ಬಿಂಬಿಸುತ್ತಿರುವುದಾಗಿ ನಮಗೆ ಕಾಣೋದಕ್ಕಾಗಿ ಸಾಧ್ಯ. ಯೇಸು ಹೇಳಲು ಬಯಸಿದ ದೈವಿಕತೆಯಾಗಿದೆ ಎಲ್ಲ ಸಾಮ್ಯಗಳ ಅಸ್ಥಿವಾರ ಅಂತ ನಮಗೆ ಹೇಳ್ಬೋದು. ಎಲ್ಲದರಲ್ಲೂ ಒಂದು ದೈವಿಕತೆ ಇದೆ, ಅಲ್ಲಿ ದೇವರು ಇದ್ದಾನೆ ಆ ಸಾಮ್ಯದಲ್ಲಿ. ಆದ್ದರಿಂದ ನೀವು ಹೇಳಿದ ಪ್ರಕಾರ ಈ ಸಾಮ್ಯ ಕೇವಲ ಒಂದು ಕಥೆಯಲ್ಲ, ಇದರಲ್ಲಿ ಏನಿದೆ, ಹಿನ್ನೆಲೆ ಇದೆ, ಇದರಲ್ಲಿ ಒಂದು ನೀತಿ ಇದೆ, ಇದರಲ್ಲಿ ಒಂದು ದೈವಜ್ಞಾನ ಶಾಸ್ತ್ರವಿದೆ. ಅಂದರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವಾಮಿ ಹೇಳಿದ್ದು. ಅದರಿಂದ ಇದು ಕೇವಲ ಒಂದು ಅಜ್ಜಿ ಕತೆ ಹಾಗೆ ಅಥವಾ ಒಂದು ಈಸೋಪನ ಕತೆ ಹಾಗೆ ನಮಗೆ ಇದನ್ನು ಕಲಿಯುವಂಥದ್ದಲ್ಲ. ಇದರೊಳಗೆ ದೊಡ್ಡ ನೀತಿ ಇದೆ, ಇದರೊಳಗೆ ಒಂದು ದೇವರಿದ್ದಾನೆ, ಇದರೊಳಗೆ ಏನು ಆ ಸನ್ನಿವೇಶಗಳು ನಮಗೆ ಕಾಣೋದಕ್ಕಾಗಿ ಸಾಧ್ಯ. ಖಂಡಿತ ಭಾಷೆ, ನೀವು ಕಳೆದ ಸಂಚಿಕೆಯಲ್ಲಿ ಸಹ ಹೇಳಿದಿರಿ, ದೇವರ ರಾಜ್ಯದ ಕುರಿತಾಗಿ ಇಲ್ಲದಂಥ ಸಾಮ್ಯನೇ ಸ್ವಾಮಿ ಹೇಳಿಲ್ಲ. ದೇವರ ರಾಜ್ಯದ ಕುರಿತಾಗಿ ಒಂದು ನಮಗೆ ಅರ್ಥವಾಗುವ ರೀತಿಯಲ್ಲಿ ಆತನು ಹೇಳಿರುವಂಥದ್ದು. ಖಂಡಿತ ಅಲ್ಲ ಭಾಷೆ. ಸೊ ಈ ಮೂರು ವಿಷಯಗಳೊಂದಿಗೆ ನಾವು ಕಲಿಯುವುದಾದರೆ ನಾವು ಅನೇಕ ವಿಷಯಗಳು ನಮಗೆ ಆ ಸಾಮ್ಯದ ಅರ್ಥ ನಮಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತ ಭಾಷೆ. ಹಾಗೆ ಮುಂದೆ ಹೋಗುವುದಾದರೆ ಭಾಷೆ, ಇದರಲ್ಲಿ ಸತ್ಯವೇದ ಅಂದರೆ ನಾವು ಯೇಸುಸ್ವಾಮಿ ಇದ್ದ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಎಷ್ಟು ಸಾಮ್ಯವನ್ನು ಈ ಲೋಕದಲ್ಲಿದ್ದಾಗ ಹೇಳಿದ್ದು ನಾವು ಹೇಳ್ಬೋದಾ ನಮಗೆ? ಖಂಡಿತ. ನಾವು ಸುವಾರ್ತೆಗಳು, ಯೇಸು ಸ್ವಾಮಿಯ ಜೀವನ ಚರಿತ್ರೆ ನಾವು ಸುವಾರ್ತೆಗಳಿಂದ ಕಲಿತಾ ಇದ್ದೇವೆ. ಪ್ರಾರಂಭದ 3 ಸುವಾರ್ತೆ ಸಿನೋಪ್ಟಿಕ್ ಗಾಸ್ಪಲ್ಸ್, ಸಮಕಾಲೀನ ಸುವಾರ್ತೆಗಳು, ಮತ್ತೊಂದು ಯೋಹಾನ ಸುವಾರ್ತೆ. ಈ 4 ಸುವಾರ್ತೆಗಳು ಯೇಸು ಸ್ವಾಮಿಯ ಸುವಾರ್ತೆನೇ, ಯೇಸು ಸ್ವಾಮಿಯ ಜೀವನ ಚರಿತ್ರೆ ವಿವರಿಸುವಂಥದ್ದು. ಇದರಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಸಾಮ್ಯಗಳನ್ನು ಆಡಿದ್ದಾಗಿ ನಾವು ಕಾಣ್ತಾ ಇಲ್ಲ. ಯೇಸು ಸ್ವಾಮಿ ಆಡಿದ ಸಾಮ್ಯಗಳೆಲ್ಲ ಸಿನೋಪ್ಟಿಕ್ ಗಾಸ್ಪಲ್ಸ್ನಲ್ಲಿ, ಪ್ರಾರಂಭದ ಸಮಕಾಲೀನ 3 ಸುವಾರ್ತೆಗಳಲ್ಲಿ ಮಾತ್ರ. ಇದಕ್ಕೆ ಕಾರಣ ಏನಿರ್ಬೋದು ಭಾಷೆ? ಕಾರಣ ಯೋಹಾನ್ನು ಯೇಸು ಸ್ವಾಮಿಯ ಟೀಚಿಂಗ್ಸಿಗೆ, ಬೋಧನೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಪ್ರಾಧಾನ್ಯತೆ ಇದೆ, ಯಾಕಂದರೆ ನಾವು ಬೋಧನೆಗೆ ಸಮಯ ಇದ್ದರೆ ನಾವು ಯೋಹಾನ ಸುವಾರ್ತೆ 14, 15, 16 3 ಅಧ್ಯಾಯಗಳು ಯೇಸು ಸ್ವಾಮಿಯ ಕೊನೆಯ ಬೋಧನೆ. ಅಂದರೆ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಪಸ್ಕವನ್ನು ಆಚರಿಸಿ ಅಲ್ಲಿಂದ ಗತ್ಸಮನೆ ತೋಟಕ್ಕೆ, ಕಿದ್ರೋನ್ ಹಳ್ಳವನ್ನು ದಾಟಿ ಗತ್ಸಮನೆ ತೋಟಕ್ಕೆ ಹೋಗುವ ದಾರಿಯಲ್ಲಿ ಶಿಷ್ಯರನ್ನು ಸಂಬೋಧನೆ ಮಾಡಿದಂತಹ ದೀರ್ಘವಾದಂತಹ ಟೀಚಿಂಗ್ಸ್ ಅದು ಯೋಹಾನು ಕೊಟ್ಟಿದ್ದಾನೆ. ಅದು ಬಿಟ್ಟು ಯೇಸು ಸ್ವಾಮಿ ಅನೇಕ ಮಾತುಗಳು ಆಡಿದ ಸಂಗತಿಗಳಲ್ಲಿ ಇದೆ. ಆದರೆ ಯೋಹಾನ ಬರೆದಂತಹ ಶೈಲಿ ಅಥವಾ ಯೋಹಾನ ಉದ್ದೇಶ ಕೇವಲ ಯೇಸು ಸ್ವಾಮಿಯ ಬೋಧನೆಗಳಿಗಾಗಿ ಮಾತ್ರ ಆಗಿರಲಿಲ್ಲ. ಯೇಸು ಕ್ರಿಸ್ತನನ್ನು ಒಬ್ಬ ದೇವಕುಮಾರನಾಗಿ ಚಿತ್ರೀಕರಿಸುವಂಥದ್ದಾಗಿತ್ತು ಯೋಹಾನ ಬರವಣಿಗೆ ಉದ್ದೇಶ. ಆದ್ದರಿಂದ ಯೋಹಾನು ಅದನ್ನು ಬರೆದಿಲ್ಲ ಎಂಬುದಾಗಿ ನಾವು ಗಮನಿಸ್ಬೋದು. ಒಂದು ವೇಳೆ ಸಿನೋಪ್ಟಿಕ್ ಗಾಸ್ಪಲ್ಸಿನ ಈ 3 ಸುವಾರ್ತಿಕರು ಅದನ್ನು ಬರೆದಿರುವುದರಿಂದ ಯೋಹಾನು ಸಹ ಅದನ್ನು ಆವರ್ತನೆ ಮಾಡಿ ಮತ್ತೆ ಅದನ್ನು ಬರೆಯುವುದರಲ್ಲಿ ಅವಶ್ಯಕ. ಆಲ್ರೆಡಿ 3 ಮಂದಿ ಅದನ್ನೇ ಬರೆದಿದ್ದಾರೆ. ನಾವು ಸಾಮ್ಯಗಳು ಕಲಿಯುವಾಗ ಹೆಚ್ಚು ಕಡಿಮೆ ಎಲ್ಲ ಸಾಮ್ಯಗಳು, ಅದರಲ್ಲಿ ಕೆಲವೊಂದು ಸಾಮ್ಯಗಳು ಈ 3 ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಅವಾಗ ಯೋಹಾನ ನೆನೆಸಿರ್ಬೋದು, ಅವರದನ್ನೇ ನಾನು ರಿಪೀಟ್ ಮಾಡಿದರೆ ಅವಶ್ಯಕತೆ ಇಲ್ಲ, ಅವರು ಬಿಟ್ಟದನ್ನು ನಾನೇನು ಮಾಡಬೇಕು, ಸೇರಿಸಬೇಕು. ಆದ್ದರಿಂದ ಯೋಹಾನು ಜಾಸ್ತಿ ಯೇಸು ಸ್ವಾಮಿಯ ಬೋಧನೆಗಳಿಗಾಗಲಿ ಸಾಮ್ಯಗಳಿಗಾಗಲಿ ಪ್ರಾಧಾನ್ಯತೆ ಕೊಡಲಿಲ್ಲ. ನಾವು ಈ ಪ್ರಾರಂಭದ 3 ಸುವಾರ್ತೆ ಕಲಿಯುವುದಾದರೆ ಹೆಚ್ಚು ಕಡಿಮೆ ಯೇಸು ಸ್ವಾಮಿ 40 ಸಾಮ್ಯಗಳನ್ನು ಆಡಿದ್ದಾಗಿ ನಾವು ನೋಡ್ತೇವೆ. ಅದನ್ನು ಏನು ಸುವಾರ್ತಿಕರ ವಯಸ್ಸಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಟೋಟಲ್ 3 ಪ್ರಾರಂಭದ 3 ಸುವಾರ್ತೆಗಳಲ್ಲಿ 40 ಸಾಮ್ಯ ಇದೆ. ಕೆಲವರು ಹೇಳ್ತಾರೆ 47 ಸಾಮ್ಯಗಳಿದೆ ಅಂತ. ಅಂದರೆ ಅವರು ಹೇಳುವಂತಹ 7 ಸಂಗತಿಗಳನ್ನು ಒಂದು ಸಾಮ್ಯವಾಗಿ ನಮಗೆ ಅಂಗೀಕರಿಸಲಿಕ್ಕೆ ಆಗಲ್ಲ. ಒಂದು ವೇಳೆ ಒಂದು ಉದಾಹರಣೆ ಸಹಿತ ಈ ಸ್ವಾಮಿ ಹೇಳಿರ್ಬೋದು, ಅದನ್ನೊಂದು ಸಾಮ್ಯ ರೂಪವಾಗಿ ನಮಗೆ ತರಲಿಕ್ಕೆ ಕೆಲವೊಮ್ಮೆ ಒಂದು ಮಾತಿನಲ್ಲಿ ಸ್ವಾಮಿ ಹೇಳಿದಿರ್ಬೋದು. ಅದನ್ನು ನಾನು ಬಿಟ್ಟಿದ್ದೇನೆ. ಅದು ಬಿಟ್ಟು 40 ಸಾಮ್ಯವನ್ನು
ಯೇಸು ಸ್ವಾಮಿ ಆಡಿದ್ದಾಗಿ ನಾನು ಕಂಡುಕೊಂಡಿದ್ದೇನೆ. ಅದನ್ನು ನಾವು ಬರುವ ತರಗತಿಗಳಲ್ಲಿ ಕಲಿಯುವುದಕ್ಕೆ ನಮಗೆ ಬಯಸೋಣ. ಅಷ್ಟೇ. ಇದರಲ್ಲಿ ಯೇಸು ಸ್ವಾಮಿ ಆಡಿದ ಸಾಮ್ಯಗಳನ್ನು ಬಿಟ್ಟು ಇನ್ನಿತರ ಯಾರಾದರೂ ಸಾಮ್ಯಗಳ ರೂಪದಲ್ಲಿ ಮಾತಾಡಿದ್ದು ಸತ್ಯದಲ್ಲಿ ಬರೆಯಲ್ಪಟ್ಟಿದ್ದಾರೆ? ನಾವು ಯೇಸು ಸ್ವಾಮಿಯ ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿ ಆಡಿದ್ದು ಮಾತ್ರ ಇದೆ. ಆದರೆ ನಾವು ಪೂರ್ತಿ ಬೈಬಲ್ ಕಲಿಯುವುದಾದರೆ ಯೇಸು ಸ್ವಾಮಿಗಿಂತ ಮುಂಚೆ ಅನೇಕರು ಸಾಮ್ಯ ರೂಪವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನ ಜನನಕ್ಕಿಂತ ಹಿಂದಿನ ಶತಮಾನಗಳಲ್ಲಿ ಬದುಕಿದ್ದ ಯಹೂದ್ಯ ಗ್ರೀಕ್ ಸಂಸ್ಕೃತಿ ಈ ಸಾಮ್ಯಗಳ ಒಂದು ಸಂಸ್ಕೃತಿಯಾಗಿತ್ತು. ಅಂದರೆ ಯಹೂದ್ಯ ಗ್ರೀಕ್ ಅಧ್ಯಾಪಕರುಗಳು, ಅವರ ಗುರುಗಳು ಅವರ ವಿದ್ಯಾರ್ಥಿಗಳನ್ನು ಕಲಿಸುವುದಕ್ಕಾಗಿ ಈ ರೀತಿಯನ್ನು ಅವರು ಉಪಯೋಗಿಸ್ತಾ ಇದ್ದರು. ನಾವು ಗ್ರೀಕ್ ತತ್ವಚಿಂತಕನಾದಂತಹ ಅರಿಸ್ಟಾಟಲ್ನ ಬಗ್ಗೆ ನಾವು ಕಲಿಯುವುದಾದರೆ ಅರಿಸ್ಟಾಟಲ್ನ ಕೆಲವು ಕಲಿಸುವಿಕೆಗಳೆಲ್ಲ ಉದಾಹರಣೆ ಸಹಿತವಾಗಿತ್ತು, ಅಂದರೆ ಸಾಮ್ಯ ರೂಪವಾಗಿತ್ತು. ಯೇಸುವಿನ ಹಿಂದಿನ ಶತಮಾನದಲ್ಲಿ ಇದ್ದಂತಹ ಒಬ್ಬ ಯಹೂದ್ಯ ರಬ್ಬಿ ಹಿಲ್ಲೇಲ್ ಮತ್ತು ಶಮ್ಮಾಯಿ ಎಂಬುದಾಗಿ ಅವರು ಬಹಳಷ್ಟು ಫೇಮಸ್ ಆಗಿದ್ದರು. ಈ ರಬ್ಬಿಗಳು ಸಾಮ್ಯ ರೂಪವಾಗಿ ತನ್ನ ಶಿಷ್ಯರಿಗೆ ಬೋಧನೆ ಮಾಡುತ್ತಿರುವುದಾಗಿ ನಾವು ಕಲಿಯುತ್ತೇವೆ. ಅದು ಮಾತ್ರವಲ್ಲ, ಸತ್ಯವೇದ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ಸಾಮ್ಯ ರೂಪವಾಗಿ ಮಾತನಾಡಿದ್ದುಂಟು. ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ದಾವೀದನು ದೊಡ್ಡ ಒಂದು ಪಾಪ ಮಾಡಿದಾಗ ದಾವೀದನ ಬಳಿಗೆ ನಾತಾನ್ ಪ್ರವಾದಿ ಬರ್ತಾ ಇದ್ದಾನೆ. ಅವನು ಒಂದು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಲ್ವಾ. ಆ ಕುರಿಯ ಕತೆ ಹೇಳಿ ಕೊನೆಗೆ ದಾವೀದಿಗೆ ಸಿಟ್ಟು ಬರುವಂತೆ ಮಾಡಿದ. ದಾವೀದನು ಈ ಕತೆ ಕೇಳಿದಾಗ ಏನಾಯಿತು, ನನ್ನ ರಾಜ್ಯದಲ್ಲಿ ಇಷ್ಟು ದ್ರೋಹ ಮಾಡಿದಂತಹ ಅವನಿಗಿದ್ದಂತಹ ಒಂದೇ ಕುರಿಯನ್ನು ಕೊಂದು ಬಂದವರಿಗೆ ಅಡಿಗೆ ಮಾಡಿದಂತಹ ಆ ಕ್ರೂರಿಯಾದ ಮನುಷ್ಯ ಯಾರು, ಈಗಲೇ ಅವನು ಕೊಲ್ಲಬೇಕು ಅಂತ ದಾವೀದನಿಗೆ ಆಯಿತು. ಆ ಸಾಮ್ಯ ಕೇಳಿದ, ಆ ಕತೆ ಕೇಳಿದಾಗ ಅಲ್ವಾ. ಕೊನೆಗೆ ನಾತಾನ್ ಹೇಳ್ತಾ ಇದ್ದಾನೆ, ನೀನೇ ಆ ಮನುಷ್ಯ ಎಂಬುದಾಗಿ. ಅಲ್ಲಿ ನಾತಾನು ಈ ಸಾಮ್ಯ ರೂಪವನ್ನು ಉಪಯೋಗಿಸಿರುವುದಾಗಿ ನಾವು ನೋಡುತ್ತೇವೆ. ಆಮೇಲೆ ನಾವು ಯೆಶಾಯನ ಗ್ರಂಥ 5ನೇ ಅಧ್ಯಾಯಕ್ಕೆ ಬರುವಾಗ ಪ್ರವಾದಿಯಾದ ಯೆಶಾಯನು ಪ್ರಿಯತಮ್ಮನ ದ್ರಾಕ್ಷಿ ತೋಟದ ಒಂದು ಕಥೆಯ ರೂಪದಲ್ಲಿ ಅದನ್ನು ವಿವರಿಸಿರುವುದಾಗಿ ನೋಡುತ್ತೇವೆ. ಆಮೇಲೆ ಗಿದ್ಯೋನ್ನ ಮಗನಾದಂತಹ ಯೋಥಾಮನು, ನಾವು ನ್ಯಾಯಸ್ಥಾಪಕರ ಪುಸ್ತಕ 9ನೇ ಅಧ್ಯಾಯಕ್ಕೆ ಬರುವಾಗ 7ನೇ ವಾಕ್ಯದಿಂದ ಅಲ್ಲಿ ಅದರ ಹಿನ್ನೆಲೆ ಹೇಳಲಿಕ್ಕೆ ಸಮಯವಿಲ್ಲ. ಈ ಯೋಥಾಮನು ಒಂದು ಸಾಮ್ಯ ರೂಪವಾಗಿ ಅಲ್ಲಿ ಒಂದು ವಿವರಣೆ ಕೊಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಸಾಮ್ಯಗಳನ್ನು ಉದಾಹರಣೆಯ ರೀತಿಯಲ್ಲಿ ವಿವರಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ. ನೀವು ಈಗಾಗಲೇ ಹೇಳಿದರೆ 40 ಸಾಮ್ಯ ಹೆಚ್ಚು ಕಡಿಮೆ ಸತ್ಯದಲ್ಲಿ ಯೇಸುಸ್ವಾಮಿ ಆಡಿದ್ದನ್ನು ಹೇಳ್ತಾ ಇದ್ದೀರಾ. ಏನು ಉದ್ದೇಶದಿಂದ ಇಷ್ಟು ಸಾಮ್ಯವನ್ನು ಹೇಳಿ ಆತನ ಏನು ಒಂದು ಮೇನ್ ಉದ್ದೇಶವಾಗಿತ್ತು ಹೇಳಬೇಕು ಅಂದರೆ ಸಾಮ್ಯ ಹೇಳುವುದಕ್ಕಾಗಿ? ಯಾಕಂದರೆ ಯೇಸುಸ್ವಾಮಿ ಲೋಕಕ್ಕೆ ಬಂದದ್ದು ಕೇವಲ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಪ್ರಾಣ ಕೊಡುವುದಕ್ಕಾಗಿ ಮಾತ್ರ ಆಗಿರಲಿಲ್ಲ. ಯೇಸುಸ್ವಾಮಿಯ ಅತಿ ಮುಖ್ಯವಾದ ಉದ್ದೇಶ ಅದು ಮೇನು. ಆದರೆ ಅದರೊಂದಿಗೆ ಸ್ವಾಮಿ ತಾನು ಯಾತಕ್ಕೆ ಬಂದನು ಎಂಬುದಾಗಿ ತಾನೇ ಹೇಳ್ತಾ ಇದ್ದಾನೆ. ದೇವರು ಕರ್ತನು ತನ್ನ ಆತ್ಮದಿಂದ ನನ್ನ ಅಭಿಷೇಕಿಸಿದ್ದಾನೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಆತನ ಆತ್ಮ ಅಥವಾ ಕರ್ತನ ಆತ್ಮ ನನ್ನ ಮೇಲಿದೆ ಎಂಬುದಾಗಿ. ಅಂದರೆ ಯೇಸುಸ್ವಾಮಿ ಬಂದದ್ದು ಕೇವಲ ಪ್ರಾಣ ಕೊಡುವುದಕ್ಕಾಗಿ ಅಲ್ಲ, ಏನು ಬಡವರಿಗೆ ಶುಭ ವರ್ತಮಾನವನ್ನು ತಿಳಿಸುವುದಕ್ಕೋಸ್ಕರವಾಗಿತ್ತು. ನಾವು ಲೂಕನ ಸುವಾರ್ತೆ 4:18 ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಈ ರೀತಿ ಯೇಸುಸ್ವಾಮಿ ಬಡವರಿಗೆ ಶುಭ ಸಮಾಚಾರವನ್ನು ಸಾರುತ್ತಾ ದೇವರ ರಾಜ್ಯವನ್ನು ಆತನು ತರ್ತಾ ಇದ್ದಾನೆ. ನಾವು ಮತ್ತಾಯನ ಸುವಾರ್ತೆ 4:17 ಯೇಸುವಿನ ಸಂದೇಶದ ಮುಖ್ಯ ವಿಷಯ ನಾನು ಹೇಳಿದ ಪ್ರಕಾರ ದೇವರ ರಾಜ್ಯ ಅಥವಾ ಪರಲೋಕ ರಾಜ್ಯವಾಗಿತ್ತು. ಅಂದಿನಿಂದ ಯೇಸುಸ್ವಾಮಿ, ಅಂದರೆ ಯೋಹಾನನ ಸೆರೆ ಹಾಕಿದನು ಎಂಬ ವರ್ತಮಾನವನ್ನು ಕೇಳಿದ ಅಂದಿನಿಂದ ಯೇಸುಸ್ವಾಮಿ ಪರಲೋಕ ರಾಜ್ಯದ ಕುರಿತಾಗಿ ಬೋಧನೆ ಆರಂಭಿಸ್ತಾ ಇದ್ದಾನೆ. ನಾವು ಯೇಸುಸ್ವಾಮಿಯ ಆ 3 ವರ್ಷದ ಸೇವೆ ಸಿಸ್ಟಮ್ಯಾಟಿಕ್ ಆಗಿ ಆಲ್ರೆಡಿ ನಾವು ನೋಡಿದ್ದೇವೆ. ಆದರೆ ಪ್ರಾರಂಭದ 1 ವರ್ಷದ ಸೇವೆಯಲ್ಲಿ ಯೇಸುಸ್ವಾಮಿ ನೇರವಾಗಿ ದೇವರ ರಾಜ್ಯವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾನೆ ತನ್ನ ಕೇಳುಗರಿಗೆ. ದೇವರ ರಾಜ್ಯ ಏನು ಅಂತ ಸಾಮ್ಯ ರೂಪವಾಗಿರಲಿಲ್ಲ. ಪ್ರಾರಂಭದ 1 ವರ್ಷ ಡೈರೆಕ್ಟ್ ದೇವರ ರಾಜ್ಯವನ್ನು ವಿವಿಧ ರೀತಿಗಳಲ್ಲಿ ಸ್ವಾಮಿ ತಿಳಿಸಲಿಕ್ಕೆ ಬಯಸಿದ. ಆದರೆ ಇದನ್ನು ಕೇಳಿದಂತಹ ಜನರು, ಅದು ಸಿನಗೋಗಳಿರ್ಬೋದು, ಸಭಾಮಂದಿರಗಳಲ್ಲಿರ್ಬೋದು, ಸ್ವಾಮಿ ಆಡಿದಾಗ
ಆತನ ಮಾತನ್ನು ಕೇಳಿದಂತಹ ಜನರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಹೇಳಿದರು, ನಮ್ಮ ಶಾಸ್ತ್ರಿಗಳು ಮಾತನಾಡುವಂತೆ ಅಲ್ಲ ಈತನು ಮಾತನಾಡ್ತಾ ಇರುವಂಥದ್ದು, ಈತನ ಬಾಯಲ್ಲಿ ದೊಡ್ಡ ಅಧಿಕಾರ ಇದೆ, ಇವನ ಮಾತಿಗೆ ಏನೋ ಪ್ರತ್ಯೇಕತೆ ಇದೆ ಎಂಬುದಾಗಿ ಎಲ್ಲ ಅವರು ಹೇಳಲಿಕ್ಕೆ ಆರಂಭಿಸಿದರು. ನಾವು ಅದನ್ನು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈತನ ಮಾತುಗಳಿಗೆ ಬಹಳ ಅಧಿಕಾರ ಇದೆ, ವಿಶೇಷತೆ ಇದೆ ಎಂಬುದಾಗಿ ಜನರು ಹೇಳಿದರು. ಈತನು ಮಾತನಾಡುವ ಹಾಗೆ ಯಾರು ಎಂದಿಗೂ ಮಾತನಾಡಲಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಂದೇಶವನ್ನು 1 ವರ್ಷದಲ್ಲಿ ಕೇಳಿದಂಥ ಜನರು ಆ ಸಂದೇಶಕ್ಕೆ ಅವರು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ, ಆ ಸಂದೇಶವನ್ನು ಅವರು ಅಂಗೀಕರಿಸಲಿಕ್ಕೆ ತಯಾರಿರಲಿಲ್ಲ. ಯೇಸುಸ್ವಾಮಿ ಉದ್ದೇಶ ಏನಾಗಿತ್ತು? ಕೇವಲ ತಿಳಿಯದಂಥ ಒಂದು ಸಂಗತಿಯ ಮಾಹಿತಿ ಕೊಟ್ಟು ಹೋಗುವಂಥದ್ದಲ್ಲ, ಈ ಸಂದೇಶವನ್ನು ಅವರು ಹೃದಯದಲ್ಲಿ ಸ್ವೀಕರಿಸಿ ಅವರಲ್ಲಿ ಒಂದು ಪರಿವರ್ತನೆ ಉಂಟಾಗಿ ಅವರು ಪರಲೋಕ ರಾಜ್ಯಕ್ಕೆ ಬರಬೇಕೆಂಬುದು ಯೇಸುಸ್ವಾಮಿ ಉದ್ದೇಶವಾಗಿತ್ತು. ಆದರೆ ಪ್ರಾರಂಭದ 1 ವರ್ಷದ ಸೇವೆಯಲ್ಲಿ ಇಷ್ಟೆಲ್ಲ ದೇವರ ರಾಜ್ಯದ ಕುರಿತಾಗಿ ಹೇಳು ಯಾರೂ ಒಂದು ಪ್ರತಿಕ್ರಿಯೆ ಆಗಲಿ ಅಂಗೀಕರಿಸುವುದಾಗಿ ಸ್ವಾಮಿ ಕಾಣಲಿಲ್ಲ. ಈಗ ಏನಾಯಿತು? ಈ ರೀತಿ ಕಠಿಣ ಹೃದಯ ಮಾಡಿಕೊಂಡಂತಹ ಜನರನ್ನು ವೀಕ್ಷಿಸಿದ ಯೇಸುಸ್ವಾಮಿ ತನ್ನ ಬೋಧನೆಯನ್ನು ಸ್ವಲ್ಪ ಬದಲಾಯಿಸಲಿಕ್ಕೆ ಆತನ ಆರಂಭಿಸ್ತಾ ಇದ್ದಾನೆ. ಅಂದರೆ ನೇರವಾಗಿ ದೇವರ ರಾಜ್ಯದ ಬಗ್ಗೆ ಮಾತನಾಡದೆ ಬೋಧನೆಯನ್ನು ಬದಲಾಯಿಸ್ತಾ ಇದ್ದಾನೆ. ನಾವು ಅದು ಅರ್ಥ ಆಗಬೇಕಾದ್ರೆ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬರಬೇಕು. ಒಮ್ಮೆ ಒಂದು ವಾಕ್ಯ ಓದಬೇಕು. 13ನೇ ಅಧ್ಯಾಯದ 10ನೇ ವಾಕ್ಯವನ್ನು ಓದೋಣ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಾಕ್ಯ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದನು. ನೋಡಿರಿ, ಇಲ್ಲಿ ಯೇಸುಸ್ವಾಮಿ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಯಾಕೆ ನೀನು ಸಾಮ್ಯ ರೂಪವಾಗಿ ಅವರ ಹತ್ರ ಅಂದರೆ ಅದರ ಅರ್ಥ ಆ ತನಕ ಸ್ವಾಮಿ ರೂಪವಾಗಿ ಮಾತನಾಡಲ್ಲ. ಅಂದರೆ ಹೆಚ್ಚು ಕಡಿಮೆ 1 ವರ್ಷದ ಸೇವೆಯಲ್ಲಿ ಯೇಸುಸ್ವಾಮಿ ಎಲ್ಲೂ ಪ್ರಾರಂಭದ ಯೂದಾಯ ಮತ್ತು ಪ್ರಾರಂಭದ ಗಲೀಲಾಯ ಸೇವೆಗಳಲ್ಲಿ ಯೇಸುಸ್ವಾಮಿ ಜಾಸ್ತಿ ಸಾಮ್ಯ ಉಪಯೋಗಿಸಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸಾಮ್ಯ ರೂಪವಾಗಿ ಹೇಳಲಿಕ್ಕೆ ಆರಂಭಿಸಿದಾಗ ಶಿಷ್ಯರಿಗೆ ಸಂಶಯ ಬಂದು ಕೇಳ್ತಾರೆ, ನೀನು ಯಾಕೆ ಅವರ ಹತ್ರ ಸಾಮ್ಯ ರೂಪವಾಗಿ ಮಾತನಾಡ್ತೀವಿ ಎಂಬುದಾಗಿ. ನೆಕ್ಸ್ಟ್ ವಾಕ್ಯ ಓದೋಣ. ಅದಕ್ಕೆ 13ನೇ ವಾಕ್ಯ, ಅದರ ಕಾರಣ ಸ್ವಾಮಿ ಹೇಳ್ತಾ ಇದ್ದಾನೆ. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ನೋಡ್ರಿ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ರಹಸ್ಯವನ್ನು ತಿಳಿಯುವಂತಹ ವರ ಯಾರಿಗೆ ಕೊಟ್ಟಿದೆ? ಶಿಷ್ಯರಿಗೆ ಕೊಟ್ಟಿದೆ, ಜನರಿಗೆ ಕೊಡಲಿಲ್ಲ. ಆದ್ದರಿಂದ ನಾನು ಪರಲೋಕ ರಾಜ್ಯದ ರಹಸ್ಯಗಳನ್ನು ನಾನು ನಿಮಗೆ ತಿಳಿಸ್ತೇನೆ, ಅವರಿಗೆ ತಿಳಿಸಿ ಪ್ರಯೋಜನ ಇಲ್ಲ. ಯಾಕೆ? ಅವರಿಗೆ ಹೇಳಿ ಅವರು ಅದನ್ನು ಅಂಗೀಕಾರ ಮಾಡ್ತಾರೆ. ಅವರು ಕೇಳಿ ಬಲೆ ಬೇಷ್ ಒಳ್ಳೆ ಸಂದೇಶ ಅಂತ ಹೇಳೋದು ಹೊರತು, ಅವರ ಹೃದಯ ಮತ್ತು ಕಠಿಣ ಮಾಡುವುದು ಹೊರತು ಅವರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ, ಅದನ್ನು ಅಂಗೀಕರಿಸ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಆ ರಹಸ್ಯಗಳನ್ನು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾನು ಹೇಳಿದೆ, ಪರಲೋಕ ರಾಜ್ಯದ ರಹಸ್ಯಗಳನ್ನೇ ಸಾಮ್ಯಗಳ ಮೂಲಕ ಹೇಳುವಂಥದ್ದು. ಆದ್ದರಿಂದ ಸಾಮ್ಯ ಕೇಳುವಾಗ ಜನರಿಗೆ ಭಾಳ ಚೆನ್ನಾಗಿರ್ತಿತ್ತು, ಆದರೆ ಅದರೊಳಗಿನ ಗುಟ್ಟ ಏನು ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಪರಲೋಕ ರಾಜ್ಯದ ರಹಸ್ಯವನ್ನು ಜನರಿಂದ ಒಂದು ಅರ್ಥದಲ್ಲಿ ಮರೆ ಮಾಡುವುದಕ್ಕಾಗಿ ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಸಾಮ್ಯ ರೂಪವಾಗಿ ಉಪದೇಶಿಸಲಿಕ್ಕೆ ಆರಂಭಿಸ್ತಾರೆ. ಆಲ್ರೆಡಿ ಯೇಸು ಸ್ವಾಮಿ ನೇರವಾಗಿ ಮಾತಾಡಿದನ್ನು ಅಂಗೀಕರಿಸಿ ಅವ್ರ ಹೃದಯ ಕಠಿಣ ಮಾಡಿದಾಗ ಸ್ವಾಮಿ ಉಳಿದ 2 ವರ್ಷದ ಸೇವೆಯಲ್ಲಿ ಹೆಚ್ಚು ಸಾಮ್ಯವನ್ನು ಉಪಯೋಗಿಸ್ತಾ ಇದ್ದಾನೆ. ನಾವು ನೆನೆಸ್ತೇವೆ ಸಾಮ್ಯ ಹೇಳುವಾಗ ಜನರಿಗೆ ಪರಲೋಕ ರಾಜ್ಯ ಭಾಳ ಅರ್ಥ ಆಗ್ತದಂತ. ಆದರೆ ಸ್ವಾಮಿ ಉದ್ದೇಶ ಅದಾಗಿರಲಿಲ್ಲ, ಅವರಿಂದ ಪರಲೋಕ ರಾಜ್ಯವನ್ನು ಮರೆ ಮಾಡುವುದಾಗಿತ್ತು. ಅದು ನಿಮಗೆ ಮಾತ್ರ, ಶಿಷ್ಯರಿಗೆ ಉದ್ದೇಶಿಸಿ ಹೇಳ್ತಾನೆ, ಪರಲೋಕ ರಾಜ್ಯದ ರಹಸ್ಯವನ್ನು ತಿಳಿಯುವ ವರ ನಿಮಗೆ ಮಾತ್ರ ಕೊಡಲ್ಪಟ್ಟಿದೆ ಎಂಬುದಾಗಿ. ನೋಡಿ, ಅವರಿಗೂ ಅದು ಗೊತ್ತಿರಲಿಲ್ಲ. ಕೆಲವೊಮ್ಮೆ 1-2 ಸಾರಿ ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಅದರ ರಹಸ್ಯ ತಿಳಿಸಿಕೊಡು ಅಂತೇಳಿ. ನಮಗೀಗ ಗೊತ್ತು ಅದೇನು ಅಂತೇಳಿ, ಆದರೆ ಫಸ್ಟ್ ಕೇಳಿದಾಗ ಅವರಿಗೆ ಅದು ಗೊತ್ತಿರಲಿಲ್ಲ. ಶಿಷ್ಯರಿಗೆ ಗೊತ್ತಿಲ್ಲದಿದ್ದರೆ ಮತ್ತೆ ಜನರಿಗೆ ಗೊತ್ತಾಗ್ತದ? ಇಲ್ಲ. ಆದ್ದರಿಂದ ಯಾಕೆ ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಜಾಸ್ತಿ ಮಾತನಾಡಿದೆ ಅಂತ ಹೇಳಿದರೆ, ಪರಲೋಕ ರಾಜ್ಯದ ರಹಸ್ಯ ಅವರಿಗೆ ತಿಳಿಯದೇ ಇರಲಿ ಅಂತೇಳಿ. ಯಾಕಂದರೆ ಸ್ವಾಮಿ ಭಾಳಷ್ಟು ತಿಳಿಸಿದ, ಜನರು ಅದಕ್ಕೆ ಒಂದು ಸ್ಪಂದನೆ ಕೊಡದೇ ಇರುವುದರಿಂದ ಅವರಿಂದ ಸ್ವಾಮಿ ಅದನ್ನು ಮರೆ ಮಾಡುವ ಉದ್ದೇಶದಿಂದ ಸಾಮ್ಯ ರೂಪವಾಗಿ ಆಡುತ್ತಿರುವುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗ ನೋಡ್ರಿ, ನಿತ್ಯ ಜೀವದ ಮಾತುಗಳನ್ನು ತಿಳಿದುಕೊಂಡಂತಹ ಶಿಷ್ಯರಿಗೆ ಸ್ವಾಮಿ ಆ ಸಾಮ್ಯದ ಅರ್ಥಗಳನ್ನು ಆತನು ಹೇಳ್ತಾ ಇದ್ದಾನೆ. ನಾವು ಒಂದು ವಾಕ್ಯವನ್ನು ಕೀರ್ತನೆಗಳ ಪುಸ್ತಕ 78ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಸ್ವಾಮಿಯ ಬಗ್ಗೆ, ಸೇವೆಯ ಬಗ್ಗೆ ಪ್ರವಾದಿ ಹೇಳುವಂಥ ಒಂದು ಮಾತಿದೆ. ಆಸಾಫನು ಹೇಳುವಂಥದ್ದು, ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸಿದನು, ಪೂರ್ವಕಾಲದ ಗೂಢಾರ್ಥಗಳನ್ನು ನಾನು ಹೊರಪಡಿಸಿದ್ದೀನಿ ಎಂಬುದಾಗಿ ಅಲ್ವಾ. ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು,
ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ನೋಡ್ರಿ, ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ನಾನು ಉಪದೇಶಿಸುವೆನೆಂಬುದಾಗಿ ಯೇಸು ಸ್ವಾಮಿ ಹೇಗೆ ತಾನು ಉಪದೇಶಿಸ್ತಾನೆ ಎಂಬುದಾಗಿ ಪ್ರವಾದಿ ಹೇಳ್ತಾ ಇದ್ದಾನೆ, ಅಂದರೆ ಆಸಾಫನು ಹೇಳ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಯಾವ ಕಾಲದ ಜನರಾಗಲಿ ತಾಳ್ಮೆಯಿಂದ, ನಂಬಿಕೆಯಿಂದ, ಬಾಯಾರಿಕೆಯಿಂದ ವಾಕ್ಯ ಕೇಳಬೇಕೆಂಬ, ಅದರ ಅರ್ಥ ಗ್ರಹಿಸಬೇಕೆಂಬ ಬಯಕೆಯೊಂದಿಗೆ ದೇವರನ್ನು ನಾವು ಸಮೀಪಿಸಿದರೆ ಮಾತ್ರವೇ ಸ್ವಾಮಿ ಅವರಿಗೆ ಸತ್ಯವನ್ನು, ಗೂಢಾರ್ಥವನ್ನು ತಿಳಿಸುವಂಥದ್ದು. ಆದರೆ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದಂತಹ ದೊಡ್ಡ ಜನರ ಗುಂಪು, ಅವರು ಪ್ರಸಂಗಕ್ಕೆ ಮಾರ್ಕ ಹಾಕಿದರು, ಭಾಳ ಒಳ್ಳೆಯದು ಅಂತ ಹೇಳಿದರು, ಈ ತನಕ ಈ ರೀತಿ ಯಾರೂ ಮಾತನಾಡಿಲ್ಲ ಅಂತ ಹೇಳಿದರು. ಆದರೆ ಅದನ್ನು ಅವರು ಯಾರೂ ಸ್ವೀಕರಿಸುವ ಮಟ್ಟದಲ್ಲಿ ಇರಲಿಲ್ಲ. ಆದ್ದರಿಂದ ಸ್ವಾಮಿ ಅವರಿಂದ ಪರಲೋಕ ರಾಜ್ಯದ ರಹಸ್ಯವನ್ನು ಮರೆ ಮಾಡಿಟ್ಟು ತನ್ನ ಶಿಷ್ಯರಿಗೆ ಅದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಆತನು ಹೆಚ್ಚು ಸಾಮ್ಯ ರೂಪವಾಗಿ ಮಾತನಾಡಿದ್ದಾಗಿ ನಾವು ನೋಡ್ತೇವೆ. ಪ್ಲೀಸ್ ಇನ್ನೊಂದು ಅಷ್ಟೇ, ಸಮಯ ಆಯಿತು. ಇವತ್ತು ಕೂಡ ನಾವು ಅನೇಕ ಜನರಿಗೆ ಸಹ ದೇವರ ರಾಜ್ಯದ ಕುರಿತಾಗಿ ತಿಳಿಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆದರೆ ಶಿಷ್ಯರಾದವರಿಗೆ ಅದರ ದೇವರ ರಾಜ್ಯದ ರಹಸ್ಯ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ಆ ದೇವರ ರಾಜ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಒಂದು ಬಯಕೆ ನಮಗಿರಬೇಕು, ಒಂದು ಬಾಯಾರಿಕೆ ಇರಬೇಕು. ದೇವರೇ ನನಗೆ ತಿಳಿಸಿಕೊಡುವಂಥ ನಿರಂತರವಾಗಿ ದೇವರ ಬಳಿಯಲ್ಲಿ ನಾವು ತಟ್ಟುತ್ತಾ ಇರಬೇಕು. ಅಂಥವರಿಗೆ ಮಾತ್ರ ದೇವರ ತಿಳಿಸಿಕೊಡುವಂಥದ್ದು, ಅಲ್ಲದೆ ಕೇವಲ ಒಂದು ಅಭಿವೃದ್ಧಿಗಾಗಿ, ಸೌಖ್ಯಕ್ಕಾಗಿ ಅಥವಾ ಯಾವುದೋ ಎಕ್ಸ್ಟರ್ನಲ್ ಆದಂತಹ ಆಶೀರ್ವಾದಕ್ಕಾಗಿ ಇದನ್ನು ಕೇಳಿ ಯಾವ ಪ್ರಯೋಜನವಿಲ್ಲ. ಅಂಥವರಿಂದ ಇದನ್ನು ದೇವರು ಮರೆ ಮಾಡಿರ್ತಾನೆ ಎಂಬುದು ಅದರ ಅರ್ಥ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ಸಾಮ್ಯದ ಕುರಿತಾಗಿ ದೇವಸೇವಕರು ಸಂಕ್ಷಿಪ್ತವಾಗಿ ನಮಗೆ ವಿವರಿಸಿದ್ರು. ಸಾಮ್ಯ ಯಾಕೆ ಯೇಸು ಸ್ವಾಮಿ ಮಾತಾಡಿದ್ರು, ಸಾಮ್ಯದ ಅರ್ಥ ಏನು, ಸಾಮ್ಯದ ತಿಳ್ಕೊಳ್ಬೇಕಾದ್ರೆ ನಾವು ಯಾವ ರೀತಿಯಲ್ಲಿರಬೇಕು, ಯಾವ ರೀತಿಯಲ್ಲಿ ಕಲಿಬೇಕು ಎಂಬುದಾಗಿ ಮಾತ್ರವಲ್ಲ, ಯೇಸು ಸ್ವಾಮಿ ಸಾಮ್ಯದ ಅರ್ಥವನ್ನು ಯಾರಿಗೆ ತಿಳಿಸ್ತಾನೆ ಎಂಬುದಾಗಿ ಸಹ ನಿಜವಾಗಿ ದೇವಸೇವಕರು ಹೇಳಿದರು. ನಾವು ಶಿಷ್ಯರಾಗಿದ್ದು ಆತನಿಗಾಗಿ ಬಯಸುವುದಾದರೆ, ಆತನಿಗೆ ದಾಹವುಳ್ಳವರಾಗಿದ್ದಾದರೆ, ವಾಕ್ಯದ ಕುರಿತಾದಂಥ ಇನ್ನೂ ದಾಹವುಳ್ಳವರಾಗಿ ಬೇಡಿಕೊಳ್ಳುವುದಾದರೆ, ಆತನ ರಹಸ್ಯಗಳು, ಗೂಢಾರ್ಥಗಳನ್ನು ತಿಳಿಸುವ ದೇವರಾಗಿದ್ದಾನೆ. ದೇವರಾಜ್ಯದ ಇನ್ನೂ ಅನೇಕ ಮರ್ಮಗಳನ್ನು ತಿಳಿಸಿಕೊಡ್ತಾನೆ. ನಾವು ಬಯಕೆಯಿಂದ ದೇವರ ಸನ್ನಿಧಾನದಲ್ಲಿ ದೇವರಿಂದ ಪಡೆದುಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಸಾಮ್ಯದ ಕುರಿತಾದಂಥ ಅನೇಕ ವಿಷಯಗಳನ್ನು ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೀತಿಯ ವೀಕ್ಷಕರ ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.